प्रातरग्निं जवामहे प्रातर्मित्रां वरुणो प्रातर्ष्णा प्रातर्भगं सूर्यं मरीचयो ॐ गणानां गणपतिं भवामि कविं कवीनाम् उपमश्रमस्तमं ज्येष्ठराजं ब्रह्मणां ब्रह्मणस्पदानशृण्व ದಿನಾಂಕ 16 ಜುಲೈ 2026 ನನ್ನ ಸನ್ಮಿತ್ರ ಬಳಗ ಇದರಲ್ಲಿ ಬಂದಾದ ಕಿರ್ಲೋಸ್ಕರ ಸ್ನೇಹಿತ ಉದ್ಯೋಗಿಗಳ ಬಳಗ ಅಲ್ಲಿ ಒನ್ ಡೇ ಎಕ್ಸ್ಕರ್ಷನ್ ಟೂರ್ ಇದ್ರು ಬನ್ನೇರಘಟ್ಟ ಸುತ್ತಮುತ್ತಲಿನ ದೇವಸ್ಥಾನ ಸಮೂಹ 8-10 ದೇವಸ್ಥಾನಗಳಿವೆ. ಆ ದೇವಸ್ಥಾನಗಳ ದರ್ಶನದಿಂದ ಪ್ಯಾಕೇಜ್ ಇದು ಹೊರಗೆ ಹೋಗಿದ್ದೆ ನಾನು ಈ ಟೂರ್ನಿಂದ. ಪಾರ್ಕು, ನಿಸರ್ಗ, ಆ ದೇಗುರ ಇದು ಅದೇ ಹೇಳ್ತಾರಲ್ಲ ಆ ದೈವಿ ಸ್ಪಂದನದಿಂದ ಮೈ ಮನ ತುಂಬಿ ಆನಂದವಾಯಿತು. ನನ್ನ ಆ ಸ್ನೇಹಿತ ಬಳಗಕ್ಕೆಲ್ಲ ವಂದನೆ, ಅಭಿನಂದನೆ. ಹಾಗೆ ಅದರ ಬಗ್ಗೆ ಒಂದು ಸಣ್ಣ ಯೂಟ್ಯೂಬ್ ಚಂದ್ರಶೇಖರ್ ತೋರವೇಕರೆ ನಮಸ್ಕಾರಗಳು. ಎಲ್ಲರೂ ವಂದನೆ, ಅಭಿನಂದನೆ. ಮತ್ತೋತ್ತಾರಂ ಮೌತಸ್ಸೋತಾರಂ ಮೌತದಾತಾರಂ ಅವಾನುಚಾವಶ್ಯಾತ್ ಪ್ರಸ್ತಾತ್ ದಕ್ಷಿಣಾಥ ಆತೋ ಸೋದ್ವಾತ ಆತೋ ಸರ್ವತೋಮಾನಂದಮಯಸ್ಥಂ ಬ್ರಹ್ಮಮಯಂ ಸಚ್ಚಿದಾನಂದ ದಿವ್ಯೋ ಭೂಮಿರಾಪೋ ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಪಕ್ಕಕ್ಕೆ ಬನ್ನಿ ಪಕ್ಕಕ್ಕೆ. ಬನಶಂಕರಿ ದೇವಸ್ಥಾನ ಇದು ಅನ್ನ ದಾಸೋಹ ಭವನ, ಬನಶಂಕರಿ ಟೆಂಪಲ್. ಶತಯೋಜನ ಶತಶತಯೋಜನ ಶರಧಿನಿಯೋಜನ ಶರ ಪರಿಲಂಘನಮೇ. ಆಂಜನೇಯ ಸ್ವಾಮಿ ಟೆಂಪಲ್ಲು, ರಾಗಿಗುಡ್ಡ. ರಾಗಿಗುಡ್ಡದ ಕಾಂಪ್ಲೆಕ್ಸ್ ಎಲ್ಲ ದೇವರುಗಳಿದೆ. ಮೂಲ ಗಣಪತಿ, ಪ್ರಭುವ ಕಾಡೆನೋ ಈ ಜಗದೊಳಗಿಂತ ಪ್ರಭುವ ಕಾಡೆನೋ. ಬ್ಯೂಟಿಫುಲ್ ಸೆರೆನಿಟಿ ಕಾಡು ಒಂಥರ ಆರ್ಟಿಫಿಷಿಯಲ್ ಕಾಡು ಗುಡ್ಡದ ಆಂಜನೇಯ ಸ್ವಾಮಿ. ಇಂಥ ಪ್ರಭುವ ಕಾಣೆ ಶಾಂತ ಮುರುತಿ ಜಗದಂತರಂಗನು ಲಕ್ಷ್ಮೀಕಾಂತ ಸರ್ವಂತರ್ಯಾಮಿ. ಇಂಥ ಪ್ರಭುವ ಕಾಡೆನೋ ಈ ಗುಡ್ಡದ ಮೇಲೆ ಆಂಜನೇಯ ಸ್ವಾಮಿ ಪುರಾತನ ಕಾಲದ್ದು. ಇಲ್ಲಿ ಕೆಲವು ವಾರ್ಷಿಕೋತ್ಸವ, ಆಮೇಲೆ ನವರಾತ್ರಿ ಉತ್ಸವಗಳು, ಆಮೇಲೆ ಇದು ಬೇಡಿದಿಷ್ಟವ ಕೊಡುವ ಭಕ್ತರ ತಪ್ಪು ಕೊರೆವ.
नमस्ते अस्तु अन्वेश्वराय महादेवाय त्र्यंबकाय त्रिपुरंतराय निराय भगवान् राजवाय श्री देवाय नमः। ಪ್ರತಾಪಿ ಜಗದಿ ಗೂಢದಿಂ ಸಂಚರಿ ಪಾಡಿ ಪಗಡಿ ಕೊಂಡಾಡುವ ತಲಿಪ್ಪನು ನೋಡಿ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಗಿಂಥ ಪ್ರಭುವ ಕಾಣೆನೋ. ನಿಗಮ ತತಿಗಳ ಅರಿಯದ ನೀರಜ ಭವಾದ್ಯ ಗಣಿತ ಸುರರು ಕಾಣದ ಜಗದೊಡೆಯನೆ ಭಕ್ತಾದಿಗಳಿಗೋಲಿದು ತ್ರಿಸ್ಥಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣಾರ್ಣವ ಶ್ರೀಹರಿಯೇ ಜಗದೊಳು ಸೇವಾದಿಗಳನೆ ಕೊಳುತಿ कैलासवास गौरीश ईश कैलासवास गौरीश ईश तैलधारेयन्ते मनसु कोडो हरियल्लि शंभो कैलासवास गौरी ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ಯಾರು ಬೇಡ माताजी का तीसरा है। हाँ ठीक है ठीक है। माताजी का तीसरा है। ವಿಹಿತ ಧರ್ಮದಿ ವಿಷ್ಣು ಭಕುತಿಯನು ಕೊಡು ಸಂಬೈ ಗೌರೀಶ ಈಶ ಕೈಲಾಸವಾಸ ಗೌರೀಶ ಈಶ
ರವಿಶಂಕರ ಆಶ್ರಮ, ಸದ್ಗುರು ರವಿಶಂಕರ ಆಶ್ರಮ. ಇದು 106 ಎಕರೆ ಇದೆ. ಇದು ಎಷ್ಟು ಒಂದು 10 ಯೂಟ್ಯೂಬ್ ಮಾಡುವಷ್ಟು ವಿಷಯ ವಸ್ತುಗಳಿದೆ. ದೇವಿ ಸ್ಪಂದನದ ಕಟ್ಟಡಗಳಿವೆ. ಅದು ನಿಸರ್ಗಕ್ಕಿಂತ ಮೀರಿ ಮಾಡಿದ್ದಾರೆ. ಅಲ್ಲಿ ಮಧ್ಯಾಹ್ನ ಊಟ ನಮಗೆ ಪ್ರಸಾದ ಅಲ್ಲಿ ದೊರೆತು ಅವರಿಗೆಲ್ಲ ವಂದನೆ, ಅಭಿನಂದನೆ. ಭಾಗೀರಥೀರರನೆ ಭಯವ ಪರಿಹರಿಸಯ್ಯ ಲೇಸಾಗಿ ನೀ ಸರ್ ಇದ ಕೊಂಚ ಅನ್ಕಲ್ಲ ಅವ್ರು ಏನು ಹೇಳ್ಕೊಂಡು ಹೋಗ್ಬಿಟ್ರು ನೀವು ಪರ್ಮಿಷನ್ 2 ನಿಮಿಷದ ಟಾಕು ಹೇಳಿ ಸರ್. ನಾನು ಹೆಚ್ಚು ಟ್ಯಾಕ್ಸ್ ಕೊಟ್ಟಿರೋದು 1000 ಮೇಲಿದೆ ನನಗೆ. ಫಾರ್ ದಟ್ ಐ ಹ್ಯಾವ್ ಬಿನ್ ಅವಾರ್ಡೆಡ್. ಕನ್ನಡ ಬರೋ ನಿಮಗೆ? ಬರುತ್ತೆ, ಕನ್ನಡ ಹೇಳಿ, ನಾವೆಲ್ಲ ಕನ್ನಡದವರು. ಅಪ್ರೋಪ್ರಿಯೇಟಾಗಿ ಬರಲ್ಲ, ಕನ್ನಡನೇ. ಫಾರ್ ದಟ್ ಐ ನಾವು ಈ ಕನ್ನಡ ರಾಜ್ಯೋತ್ಸವ, ಆಮೇಲೆ ಇದು ಕೆಂಪೇಗೌಡ ಅವಾರ್ಡ್ ಎಲ್ಲ ಬಂದಿದೆ. ಇನ್ನೂ ಬೇಕಾದಷ್ಟು ಬಂದಿದೆ. ಏನು ಹೆಚ್ಚು ಕೊಡೋದು ಅಂದರೆ ಸೈನ್ಸ್ ಟು ಸ್ಪಿರಿಚುಯಾಲಿಟಿ. ಇದು ಮೇಜರ್ ಸಬ್ಜೆಕ್ಟ್. ಈಗ ಒಂದು 40 ತಿಂಗಳಿಂದ ನಾನು ಸೀನಿಯರ್ ಸಿಟಿಸನಲ್ಲಿ ಬರೆದಿದ್ದೀನಿ. ಇನ್ನು ಮುಗಿಸ್ಬೇಕು. ಅದು ಬುಕ್ ಪ್ರಿಂಟ್ ಆದಮೇಲೆ ಫ್ರೀಯಾಗಿ ಕೊಡ್ತೀನಿ. ಈಗ 1 ನಿಮಿಷದ್ದು ಒಂದು ಟಾಕ್ ಏನು ಸೈನ್ಸ್ದು ಸ್ಪಿರಿಚುಯಾಲಿಟಿ ಏನು ಇದು ಸಂಬಂಧ ಅಂದರೆ 4 ಲೆವೆಲಲ್ಲಿ. ಒಂದು ಸೌಂಡ್ ರೆಸೊನೆನ್ಸ್, 2ನೇದು ಕ್ವಾಂಟಮ್, 3ನೇದು ಮೆಟಾಫಿಸಿಕ್ಸ್, 4ನೇದು ಪ್ಯಾರಾಸೈಕಾಲಜಿ. ಅದನ್ನ ವಿವರಿಸೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸುಮ್ಮನೆ ಹೇಳ್ಬಿಡ್ತೀವಿ. ನಾವು ಮಾತಾಡ್ತೀವಿ, ಜಪ ಮಾಡ್ತೀವಿ. ಸತ್ಯವಾಗುತ್ತಾ? ಆಗುತ್ತೆ. ಹೇಗಾಗುತ್ತೆ ಅಂತಂದರೆ ನ್ಯೂರಾನ್ ಲೆವೆಲ್ ಹೇಳ್ತೀನಿ ಈಗ, ಆಮೇಲೆ ನೀವು ಅದನ್ನು ಅನಲೈಸ್ ಮಾಡಿದ್ದೀರಿ. ನ್ಯೂರಾನ್ ಲೆವೆಲಲ್ಲಿ ಏನಾಗುತ್ತೆ, ಇದು ಅನಿಮಲ್ ಬ್ರೈನ್, ಹಿಪ್ಪೋಕಾಂಪಸ್. ಇದು ಫ್ರಂಟಲ್ ಬ್ರೈನು. ಈ ಬ್ರೈನು ಇದು ನ್ಯೂರಾನ್ಸ್ ಇರುತ್ತೆ. ಅದನ್ನು ಸಿನಾಪ್ಸಿಸ್ ಅಂತೀವಿ. ಅಂದರೆ ಒಂದಕ್ಕೊಂದು ಹೆಣ್ಕೊಂಡಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಏನೋ ಕಾಯಿಲೆ, ಕಸಾಲೆ, ಒಂಥರ ಅವಹೇಳನ, ಒಂದೇ ಡೈರೆಕ್ಷನ್, ಕಾಯಿಲೆ, ಕಸಾಲೆ, ಅವಹೇಳನ, ಫೇಲು, ಇಂಥದ್ದಕ್ಕೆಲ್ಲ ಶ್ರಿಂಕ್ ಆಗಿಬಿಡುತ್ತೆ. ಶ್ರಿಂಕ್ ಆಗಿಬಿಟ್ಟು ನಮಗೆ ಲೈಫ್ ಲಾಂಗ್ ಒಂದು ಕಾಯಿಲೆ ತರುತ್ತೆ. ಏನೋ ಒಂದು ಕಾಯಿಲೆ, ಹೆರಿಡಿಟರಿ ಕಾಯಿಲೆ ತರುತ್ತೆ. ಯಾವುದು? ಈ ಫ್ರಂಟಲ್ ಬ್ರೈನ್. ಈ ಸಿನಾಪ್ಸಸ್ಸು, ಈ ನ್ಯೂರಾನ್ಸು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಬೇರೆಗಳಿದ್ದ ಹಾಗೆ ನೀವು ಒಂದು ರಾಮನಾಮೋ, ಒಂದು ಶಿವನಾಮೋ, ಒಂದು ಓಂ ನಮಃ ಶಿವಾಯ, ಅದು ಏನೋ ಒಂದು ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಬರಿತಾರಲ್ಲ ಬುಕ್ಕು, ಬರಿತಾ ಹೋದಾಗ ಮೈಂಡ್ ಟ್ರ್ಯಾಂಕ್ವಿಲಿಟಿ ಹೋಗುತ್ತೆ, ಸರನಿಟಿ ಹೋಗುತ್ತೆ. ಅದು ಕನೆಕ್ಟ್ ಆಗುತ್ತೆ. ಈ ಭಗವಂತ ನಮಗೊಂದು ಕೊಟ್ಟಿದ್ದಾನೆ, ಈ ವೇಗಸ್ ನರ್ವ್ ಅಂತ ಒಂದು ಡಿವೈನ್ ನರ್ವ್. ಕೇಳಿದ್ರೆ ಅದನ್ನ, ವೇಗಸ್. ಇದು ನಮಗೆ ಖುಷಿ ಕೊಡೋದು ಯಾವುದು? ತಲೆಯಲ್ಲೆಲ್ಲ ಬ್ರೈನ್ ಇರೋದು ಪ್ರತಿಯೊಂದು ಭಾಗದಲ್ಲಿರುತ್ತೆ. 85% ಸ್ಟಮಕ್ದಲ್ಲಿರುತ್ತೆ. ಈವನ್ ದೊಡ್ಡ ಕಳ್ಳಲ್ಲಿರುತ್ತೆ. ದೊಡ್ಡ ಕಳ್ಳಲ್ಲಿ ಫೀಸಿಸ್ ಪ್ರೊಡ್ಯೂಸ್ ಆಗೋಕ್ಕಿಂತ ಟಾಯ್ಲೆಟ್ ಪ್ರೊಡ್ಯೂಸ್ ಆಗೋಕ್ಕಿಂತ ಬಂದರೆ ಅದರಲ್ಲಿ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಆ ಹಾರ್ಮೋನು ಖುಷಿ ಕೊಡುತ್ತದು. ಆ ಖುಷಿ ಕೊಡುವಂಥ ಹಾರ್ಮೋನು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಅಲ್ಲಾಗೋದು. ಈಗ ಪ್ರತಿಯೊಂದು ಹೊಟ್ಟೆಯಲ್ಲಿರುತ್ತೆ. ಯಾವುದು? ಈ ಬ್ರೈನು, ನ್ಯೂರಾನ್ಸು. ನೀವು ತಿಂದಾಗ ಭಾರಿ ಖುಷಿ ಸಿಗುತ್ತೆ. ನಿಮ್ಗೆ ಇಷ್ಟವಾದದ್ದು ಒಂದು ಐಸ್ ಕ್ರೀಮು, ಒಂದು ಇರೋ ನೋಡಿದಾಗ ಲಾಡು, ನೀವೇ ಏನು ಲಾಡು ತಿಂದಾಗ ಖುಷಿ ಸಿಗುತ್ತೆ. ಯಾಕೆ ಅಂದರೆ ಈಚ್ ನ್ಯೂರಾನ್ ಈಚ್ ಎಂಬ್ರಿಯೋ ಇದ್ದ ಹಾಗೆ ಅದು ಸೆಲ್ಸು. ಅವು ಖುಷಿಯಾಗುತ್ತೆ ಅವಕ್ಕೆ. ಅದೇ ನಾನು ಸಿಟ್ಟುಗಟ್ಟಾಗ ಅದು ಸಾಯ್ತಾ ಹೋಗುತ್ತೆ, ಅದು ಕನ್ಫ್ಯೂಸ್ ಆಗುತ್ತೆ. ಇಟ್ ಲವ್ಸ್ ಈಚ್ ಅದರ್. ನೀವು ಹಾಗಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದು, ವಿಶ್ವಾಸ ಮಾಡೋದು. ನೀವು ಒಬ್ಬರದ್ದು ಏನು ಕೊಡಿ, ನೀವು ಒಂದು ಹಂಚಿಕೊಳ್ಳಿ, ನಿಮಗೆ ಸಿಕ್ಕೋ ಖುಷಿ ನೀವು ತಿಂದ್ರೆ